ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಏನು ತಂದಿದ್ದೀನಪ್ಪ ಅಂತಂದರೆ 6ನೇ ಕ್ಲಾಸ್ ತರಗತಿಯ ಅಧ್ಯಾಯ 4 ವೇದಕಾಲದ ಸಂಸ್ಕೃತಿ ಎನ್ನುವ ಪಾಠವನ್ನು ತಂದಿದ್ದೇನೆ. ಸಾಮಾನ್ಯವಾಗಿ ವೇದಗಳಲ್ಲಿ ಪ್ರಮುಖವಾಗಿ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. 4 ವೇದಗಳನ್ನು ನಾವು ಕಾಣ್ತೇವೆ. ಇಲ್ಲಿ ನೋಡ್ತಾ ಇದ್ದೀರಾ, ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು. ಅದನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯಲಾಗಿದೆ ಅಂತ ಹೇಳತ್ತಾರ. ಈ ಸರಸ್ವತಿ ನದಿ ಬಯಲಿನಲ್ಲಿ ಏನಪ್ಪ ಅಂತಂದರೆ ವೇದಗಳು ಹುಟ್ಟುಕೊಂಡು, ವೇದ ಸಾಹಿತ್ಯ ಹುಟ್ಕೊಂಡು ಅಂಥೇಳಿ ಕರೀತಾರೆ. ಸರಸ್ವತಿ ನದಿ ಬಯಲಿನಲ್ಲಿ 4 ವೇದಗಳು ನೋಡ್ಲತ್ತೀರಿ. ಅಲ್ಲಿಂದಗಳ ಇಲ್ಲಿ ನೆಕ್ಸ್ಟ್ ಪ್ಯಾರ ನೋಡ್ರಿ. ಇವುಗಳಲ್ಲಿ ಋಗ್ವೇದವು ಪ್ರಾಚೀನವಾದದ್ದು. ಸಂಸ್ಕೃತ ಭಾಷೆಯಲ್ಲಿರುವ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು. ವೇದಗಳು ಯಾವ ಭಾಷೆಯಲ್ಲಿವೆ? ಸಂಸ್ಕೃತ ಭಾಷೆಯಲ್ಲಿವೆ. ಇಂಪಾರ್ಟೆಂಟ್. ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು. ಇವೇನಪ್ಪ ಅಂತಂದರೆ ಮೌಖಿಕವಾಗಿಯೇ ಇದ್ದವು. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಸರಸ್ವತಿ ನದಿ. ಪ್ರಸ್ತುತ ಎಲ್ಲದಪ್ಪ ಅಂತಂದರೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಈಗ ಸರಸ್ವತಿ ನದಿಯಲ್ಲಿ ಥಾರ್ ಮರುಭೂಮಿಯಲ್ಲಿ ಕಂಡುಬರುತ್ತದೆ. ಇಲ್ಲಿ ನೆಕ್ಸ್ಟ್ ಪೇಜ್. ಕಣ್ಮರೆಯಾಗಿರುವ ಘಗ್ಗರ್ ಹಕ್ರಾ ನದಿಯು ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ. ಪ್ರಾಚೀನ ಸರಸ್ವತಿ ನದಿ ಅಂತೇಳಿ ಯಾವುದಕ್ಕೆ ನಂಬಲಾಗಿದೆ? ಘಗ್ಗರ್ ಮತ್ತು ಹಕ್ರಾ ನದಿ. ಆದರೂ ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹಲ್ಮೆಂಡಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂಬ ಅಭಿಪ್ರಾಯವೂ ಇದೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬಿ ಕೇಳ್ಬೋದು. ಹಕ್ರಾ ಘಗ್ಗರ್ ನದಿಗೆ ಸರಸ್ವತಿ ನದಿ ಅಂತೇಳಿ ಕರಿತಿದ್ರು. ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹಲ್ಮೆಂಡಾ ನದಿಯು ಪ್ರಾಚೀನ ಸರಸ್ವತಿ ನದಿ ಎಂದು ಅಭಿಪ್ರಾಯವೂ ಇದೆ. ಆರ್ಯರ ಕಾಲದಲ್ಲಿ 4 ವೇದಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಸಾಹಿತ್ಯ ರಚನೆ ಆಗ್ತದ. ಯಾರ ಕಾಲದಲ್ಲಿ ವೇದಗಳ ಸಾಹಿತ್ಯ ರಚನೆ ಆಗ್ತದಪ್ಪ ಅಂತಂದರೆ ಆರ್ಯರ ಕಾಲದಲ್ಲಿ. ಇತಿಹಾಸವನ್ನು ತಿಳಿಯಲು ವೈದಿಕ ಸಾಹಿತ್ಯವೇ ಆಧಾರ. ಋಗ್ವೇದದ ಕಾಲವನ್ನು ಪೂರ್ವ ವೇದ ಕಾಲವೆಂದು, ಅನಂತರ ವೇದದ ಕಾಲವನ್ನು ಉತ್ತರ ವೇದ ಕಾಲವೆಂದು ಕರೆಯುತ್ತೇವೆ. ಋಗ್ವೇದ ಅದಲ್ರಿ, ಅದನ್ನು ಏನಂತ ಕರಿತೀವಿ? ಈ ಋಗ್ವೇದಕ್ಕೆ ಏನಂತ ಕರಿತೀವಿ? ಪೂರ್ವ ವೇದ ಕಾಲ ಅಂತೇಳಿ ಕರೆದಿದ್ರೆ ಉಳ್ಕಿ ವೇದಗಳಿಗೆ ಉತ್ತರ ವೇದ ಕಾಲ ಅಂತೇಳಿ ಕರಿತೀವಿ. ರೈಟ್. ನೆಕ್ಸ್ಟ್ ಇದಿಷ್ಟಾಯಿತು. ಪೂರ್ವ ವೇದ ಕಾಲ ಅಂದರೆ ಋಗ್ವೇದ. 2 ಭಾಗ ಋಗ್ವೇದ ನೋಡ್ರಿ. ಪೂರ್ವ ವೇದ ಕಾಲ ಅಂದರೆ ಋಗ್ವೇದ. ಪೂರ್ವ ವೇದ ಕಾಲದ ಸಾಮಾಜಿಕ ಜೀವನ ಹೆಂಗಿತ್ತಂದರೆ, ಪೂರ್ವ ವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟ್ಟವಾಗಿತ್ತು. ತಂದೆಯು ಕುಟುಂಬದ ಮುಖ್ಯಸ್ಥನಾಗಿದ್ದು. ಯಾವಾಗ? ಪೂರ್ವ ವೇದ ಕಾಲದಾಗ ತಂದೆಯೇ ಮುಖ್ಯಸ್ಥನಾಗಿರ್ತಾನೆ. ಅವಿಭಕ್ತ ಕುಟುಂಬ ವ್ಯವಸ್ಥೆ ಇರ್ತದೆ. ಯುದ್ಧದಲ್ಲಿ ತಾವು ಗೆದ್ದ ದಾಸದಾಸಿಯರು ಗುಲಾಮರಂತೆ ನೋಡುತ್ತಿದ್ದರು. ಸಾಮಾಜಿಕ ಜೀವನ ಹೆಂಗಿತ್ತು? ಪೂರ್ವವೇದ ಕಾಲದಲ್ಲಿ ತಂದೆಯೇ ಕುಟುಂಬದ ಹೆಡ್ ಆಗಿನೂ ಮತ್ತು ಅವಿಭಕ್ತ ಕುಟುಂಬ ಇತ್ತು. ಯುದ್ಧದಲ್ಲಿ ಗೆದ್ದ ದಾಸದಾಸಿಯರನ್ನು ಗುಲಾಮರಂತೆ ನೋಡುತ್ತಿದ್ದರು. ಪೂರ್ವವೇದ ಕಾಲ ಅಂದರೆ ಋಗ್ವೇದದ ಕಾಲದಲ್ಲಿ ಸ್ತ್ರೀಯರಿಗೆ ಸ್ಥಾನಮಾನ ಏನಿತ್ತು ಅಂದರೆ, ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಅಥವಾ ಉನ್ನತ ಸ್ಥಾನಮಾನ ಇದ್ದವು. ವಿಧವಾ ಆಚರಣೆಯಲ್ಲಿತ್ತು. ವಿಧವೆ ಆಚರಣೆಯಲ್ಲಿತ್ತು. ಹೆಣ್ಣು ಮಕ್ಕಳು ಸಹ ವೇದಾಧ್ಯಯನ ಮಾಡುತ್ತಿದ್ದರು. ಅಂದರೆ ವೇದವನ್ನು ಅಧ್ಯಯನ ಮಾಡ್ತಿದ್ರು. ಯಾರು? ಹೆಣ್ಮಕ್ಕಳು. ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ವು ರೀ. ವಿಧವಾ ಆಚರಣೆ ಇತ್ತು. ವಿಧವಾ ವಿವಾಹ. ಮತ್ತು ಹೆಣ್ಮಕ್ಕಳು ಕೂಡ ಏನಪ್ಪ ಅಂತಂದರೆ ವೇದವನ್ನು ಅಧ್ಯಯನ ಮಾಡ್ತಿದ್ದರು. ಋಗ್ವೇದದ ಪ್ರಮುಖ ಸ್ತ್ರೀಯರು: ಘೋಷ, ಅಪಾಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ. ಘೋಷ, ಅಪಾಲ, ಲೋಪಮುದ್ರ, ವಿಶ್ವವರ, ಇಂದ್ರಾಣಿ. ವೇದಕಾಲದ ಮಹಿಳಾ ವಿದ್ವಾಂಸಗಳಾಗಿದ್ದರು. ಮತ್ತಂದರೆ ರಾಜಕೀಯ ಸಂಸ್ಥೆಗಳ ಸಭಾ ಮತ್ತು ಸಮಿತಿ ಮಹಿಳೆಯರಲ್ಲೂ ಭಾಗವಹಿಸುತ್ತಿದ್ದರು. ರಾಜಕೀಯ ಸಂಸ್ಥೆಗಳಾದ ಸಭಾ, ಸಮಿತಿ ಮತ್ತು ವಿಧಾತ ಕಂಡುಬರ್ತವೆ. ಅದರಲ್ಲಿ ಸಭಾ ಮತ್ತು ಸಮಿತಿಗಳಲ್ಲಿ ಯಾರು ಭಾಗವಹಿಸುತ್ತಿದ್ದರು? ಮಹಿಳೆಯರು ಭಾಗವಹಿಸುತ್ತಿದ್ದರು. ಬಾಲ್ಯ ವಿವಾಹವಾಗಲಿ ಸಹಗಮನ ಪದ್ಧತಿಯಾಗಲಿ ಕಾಲದಲ್ಲಿರಲಿಲ್ಲ. ಸತಿ ಸಹಗಮನ ಪದ್ಧತಿ ಮತ್ತು ಬಾಲ್ಯ ವಿವಾಹ ಈ ಕಾಲದಲ್ಲಿ ಇರಲಿಲ್ಲ. ನೋಡ್ರಿ, ಸಾಮಾಜಿಕ ಜೀವನ ಹೆಂಗಿತ್ತು? ತಂದೆಯೇ ಕುಟುಂಬದ ಹೆಡ್ ಆಗಿನೂ
ಮತ್ತು ಅವಿಭಕ್ತ ಕುಟುಂಬ ಆಗಿತ್ತು. ಯುದ್ಧದಾಗ ಏನರ ಗೆದ್ದರು ಅಂದ್ರೆ ದಾಸಿಯರನ್ನು ತಮ್ಮ ಗುಲಾಮರಂತೆ ನೋಡ್ಕೊಳ್ತಿದ್ರು. ಸ್ತ್ರೀಯರಿಗೆ ಸ್ಥಾನಮಾನ ಅಂತಂದರೆ ಉನ್ನತ ಸ್ಥಾನಮಾನವಿತ್ತು. ವೇದವನ್ನು ಅಧ್ಯಯನ ಮಾಡ್ತಿದ್ರು. ಮತ್ತೇನಪ್ಪ ಅಂತಂದರೆ ಪ್ರಮುಖರಾದವರು ಅಪಾಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಆಗಿದ್ದರು. ಮತ್ತು ರಾಜಕೀಯ ಸಭೆಗಳಾದ ಸಭಾ ಮತ್ತು ಸಮಿತಿಗಳಲ್ಲಿ ಏನು ಮಾಡ್ತಿದ್ರು, ಭಾಗವಹಿಸ್ತಿದ್ರು. ಬಾಲ್ಯ ವಿವಾಹವಾಗಲಿ ಸತಿ ಸಹಗಮನ ಪದ್ಧತಿಯಲ್ಲಿ ಪೂರ್ವ ವೇದ ಕಾಲದಲ್ಲಿ ಜಾರಿ ಇರಲಿಲ್ಲ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿದಾಗ ಇವೆಲ್ಲ ಇಂಪಾರ್ಟೆಂಟ್ ಓದ್ಕೊಂಡಿರ್ಬೇಕು. ಆರ್ಥಿಕ ಜೀವನ. ಪಶುಪಾಲನೆ ಮತ್ತು ಬೇಸಾಯವು ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು. ಹಲವು ಬಗೆಯ ಧಾನ್ಯಗಳನ್ನು ಅವರು ಬೆಳೆಯುತ್ತಿದ್ದರು. ಕಬ್ಬಿಣ ಮತ್ತು ಅಥವಾ ಲೋಹಗಳನ್ನು ಅರೆಯುತ್ತಿದ್ದರು. ಹತ್ತಿ, ಉಣ್ಣೆ ನೇಯುವವರು, ಬಡಗಿಗಳು, ಕುಮ್ಮಾರರು ವೃತ್ತಿಗಳು ಕೃಷಿ ಮತ್ತು ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು. ಆದರೆ ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಮಾಡಬಹುದಿತ್ತು. ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸಲಾಗುತ್ತಿತ್ತು. ಯುದ್ಧಗಳನ್ನು ನಡೆಯುತ್ತಿದ್ದವು. ಅವುಗಳಿಗಾಗಿ ಯುದ್ಧಗಳು ನಡೀತಿದ್ದವು. ಇವ್ರದ್ದು ಪೂರ್ವವೇದ ಕಾಲದಲ್ಲಿ ಪ್ರಮುಖ ಉದ್ಯೋಗ ಯಾವುದಪ್ಪ ಅಂತಂದರೆ ಪಶುಪಾಲನೆ ಮತ್ತು ಬೇಸಾಯವಾಗಿತ್ತು. ಇಂಪಾರ್ಟೆಂಟ್ ಉದ್ಯೋಗ ಏನಾಗಿತ್ತಪ್ಪ ಅಂತಂದರೆ ಕಬ್ಬಿಣ ಮುಂತಾದ ಲೋಹಗಳನ್ನು ಬಡಿಯುವುದು, ಹತ್ತಿ ಮತ್ತು ಉಣ್ಣೆ ನೇಯುವರು, ಬಡಿಗೆಗಳು, ಕುಂಬಾರರು ವೃತ್ತಿಗಳು ಕೃಷಿ ಮುಂತಾದವುಗಳು ಆಗಿದ್ದವು. ಆದರೆ ಏನು ನೆನಪಿಟ್ಕೋಬೇಕು ಗೊತ್ತು, ಹಸುಗಳನ್ನು ಸಂಪತ್ತು ಎಂದು ಕರೆಯುತ್ತಿದ್ದರು. ಹಸುಗಳನ್ನು ಏನೆಂದು ಕರೆಯುತ್ತಿದ್ದರು? ಸಂಪತ್ತು ಎಂದು ಕರೆಯುತ್ತಿದ್ದರು. ಅದಕ್ಕಾಗಿ ಏನಪ್ಪ ಅಂತಂದರೆ ಯುದ್ಧಗಳು ನಡೆಯುತ್ತಿದ್ದವು. ನೆಕ್ಸ್ಟ್, ರಾಜಕೀಯ ಜೀವನ. ಆರ್ಯ ಬಣದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು? ರಾಜನ್ ಎಂದು ಕರೆಯುತ್ತಿದ್ದರು. ಆರ್ಯ ಬಣದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು? ರಾಜನ್ ಎಂದು ಕರೆಯುತ್ತಿದ್ದರು. ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ ಮತ್ತು ರಾಜತತ್ವವು ವಂಶಪಾರಂಪರ್ಯವಾಗಿತ್ತು. ಈ ರಾಜ ಏನಾಗಿರ್ತಾನ? ಸರ್ವಾಧಿಕಾರಿಯಾಗಿರಲಿಲ್ಲ ಅಂದರೆ ಕಡಿತನ ಅವನೇ ರಾಜ ಆಗಿರಲಿಲ್ಲ, ಆದರೆ ವಂಶಪಾರಂಪರ್ಯವಾಗಿ ಆಗಿತ್ತು. ಸಭಾ, ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು. ಇದೆಲ್ಲಪ್ಪ ಅಂದರೆ ಸಭಾ, ಸಮಿತಿಗಳಲ್ಲಿ ಮತ್ತು ವಿಧಾತ ಎಂಬ ರಾಜಕೀಯ ಸಂಸ್ಥೆಗಳು ಇದ್ದವು. ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು. ರಾಜರು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನೂ ಆಗಿದ್ದನು. ರಾಜ ಏನು ಮಾಡ್ತಿದ್ನು? ಹಿರಿಯರ ಸಲಹೆಯನ್ನು ಪಡಿತಿದ್ನು. ಯುದ್ಧದಲ್ಲಿ ಹೋರಾಡುವುದು, ಜನರ ಜೀವ, ಸ್ವತ್ತು, ದನಕರುಗಳ ರಕ್ಷಣೆ, ಜನಕಲ್ಯಾಣ ರಾಜನ ಕರ್ತವ್ಯವಾಗಿತ್ತು. ಯುದ್ಧದಲ್ಲಿ ಹೋರಾಡುವುದು, ಪ್ರಾಣಿ ಪಕ್ಷಿಗಳನ್ನು ಕಾಪಾಡುವುದು ಮತ್ತು ಜನರ ಕಲ್ಯಾಣ ಮಾಡುವುದು ರಾಜನ ಏನಾಗಿತ್ತು? ಗುಣ ಆಗಿತ್ತು. ಧಾರ್ಮಿಕ ಜೀವನ. ಇಂದ್ರ, ಸೂರ್ಯ. ಆರ್ಯರು ಇಂದ್ರ, ಸೂರ್ಯ ಮತ್ತು ವರುಣ, ಮಿತ್ರ, ಯಮ, ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧಿಸುತ್ತಿದ್ದರು. ಆರ್ಯರು ದೇವತಾರಾಧನೆ ಯಜ್ಞದ ಮೂಲಕ ಮಾಡುತ್ತಿದ್ದರು. ಸತ್ಯವು ಒಂದೇ ಆಗಿದೆ. ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳನ್ನು ನಮ್ಮತ್ತ ಬರಲಿ. ಇವು ವೇದಗಳೊಳಗಿನ ಸಂದೇಶವಾಗಿದ್ದವು. ವೇದಗಳೊಳಗಿನ ಸಂದೇಶ. ಈ ಕೆಳಗಿನ ಯಾವುದು ವೇದಗಳೊಳಗಿನ ಸಂದೇಶ ಅಂತ ಕೇಳಿದ್ರೆ ಸತ್ಯವು ಒಂದೇ ಆಗಿದೆ. ತಿಳಿದವರು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಅಂತೇಳಿ ಹೇಳ್ತಾರೆ. ಆಮ್ಯಾಗ ಋಗ್ವೇದ ಇಷ್ಟು ಮುಗೀತು. ಋಗ್ವೇದಗಣ ಅದಕ್ಕೆ ಪೂರ್ವವೇದ ಕಾಲ ಅಂತಾರೆ. ಆಮ್ಯಾಗ ಯಜುರ್ವೇದ, ಸಾಮವೇದ, ಅಥರ್ವಣ ವೇದಕ್ಕೆ ಏನಂತೀವಿ? ಉತ್ತರ ವೇದ ಕಾಲ ಅಂತೇಳಿ ಕರಿತೀವಿ. ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೆಯಿತು. ಜೀವನ ಕ್ರಮದಲ್ಲಿ ಬದಲಾವಣೆಗಳು. ವೇದಕಾಲ ಜನರ ಹಂತ ಹಂತವಾಗಿ ಗಂಗಾ, ಯಮುನಾ ನದಿ ಬಯಲಿಗೆ ವಲಸೆ ಹೋದರು. ಕೆಲವು ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೋದರು. ರಾಜಕೀಯ ಬದಲಾವಣೆ. ಉತ್ತರ ವೇದಗಳ ಕಾಲದಲ್ಲಿ ರಾಜನು ಬಲಿಷ್ಠನಾದನು. ಅವಾಗ ಏನು ಮಾಡ್ತೀನಿ ರೀ, ಪೂರ್ವವೇದ ಕಾಲದಲ್ಲಿ ಏನೇ ಮಾಡ್ಬೇಕಂದ್ರೂ ಹಿರಿಯರ ಒಂದು ಅನುಮತಿಯನ್ನು ಪಡೆಯುತ್ತಿದ್ದನು. ಇಲ್ಲೇನಾಗಿದ್ದ? ಬಲಿಷ್ಠನಾದನು. ವಿಧಾತ ಸಂಪೂರ್ಣ ಕಣ್ಮರೆಯಾಯಿತು. ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಮುಖ ಪ್ರಾಮುಖ್ಯವನ್ನು ಕಳೆದುಕೊಂಡಿತು. ರಾಜಕೀಯ ಆಡಳಿತ. ಮೂರು ಅಂದರೆ ಸಭಾ, ಸಮಿತಿ ಮತ್ತು ವಿಧಾತ. ಅವು ಕಳೆದುಕೊಂಡು ಹೋದವು. ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲಾರಂಭಿಸಿದನು. ರಾಜ್ಯ ತತ್ವವು ವಂಶಪಾರಂಪರ್ಯವಿತ್ತು. ರಾಜನು ಅವಾಗೇನಾಯಿತು? ಸರ್ವಾಧಿಕಾರಿ ಆಗಿರಲಿಲ್ಲ, ಈಗ ವಂಶಪಾರಂಪರ್ಯ ಆಯಿತು. ಅಂದರೆ ಅವನೇ ಆಳ್ವಿಕೆ ಮಾಡೋಕ್ಕೆ ಸಾಯ್ತಾನ, ಅವನ ಮಕ್ಕಳು ಮೊಮ್ಮಕ್ಕಳು. ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ, ರಾಜಸೂಯ ಯಾಗ ಮೊದಲಾದ ಯಾಗಗಳನ್ನು ಮಾಡುತ್ತಿದ್ದನು. ಸಾಮಾಜಿಕ ಬದಲಾವಣೆ. ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು. ಯಾವ ಪದ್ಧತಿ ಆರಂಭವಾಯಿತು? ಗೋತ್ರ ಪದ್ಧತಿ ಆರಂಭವಾಯಿತು.
ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ 4 ವರ್ಗಗಳ ಆಶ್ರಮಗಳ ವ್ಯವಸ್ಥೆ ಆರಂಭ. ಯಾವ ವೇದದ ಕಾಲದಲ್ಲಿ ಏನಪ್ಪ ಅಂತಂದರೆ ವರ್ಣಗಳು ಆರಂಭವಾದಂದರೆ ಉತ್ತರ ವೇದ ಕಾಲದಲ್ಲಿ ವರ್ಣಗಳು ಆರಂಭವಾದವು. ಸ್ತ್ರೀಯರ ಶಿಕ್ಷಣದಿಂದ ವಂಚಿತರಾದರು. ಇಲ್ಲಿ ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು. ಇಲ್ಲಿ ಏನಪ್ಪ ಅಂತಂದರೆ ರಾಜಕೀಯ ಸಂಸ್ಥೆಗಳಿಂದ ದೂರವಾದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣ ವ್ಯವಸ್ಥೆ ಜಾರಿಯಲ್ಲಿ ಬಂದವು. ಸಮಾಜದಲ್ಲಿ ತಲೆ ಎತ್ತಿತ್ತು ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹಗಳು ಆರಂಭದ ರಾಜಸಹಾಯಿ ಮೊದಲಾದ ಉನ್ನತ ವರ್ಗದಲ್ಲಿ ಏನಪ್ಪ ಅಂತಂದರೆ ಬಹುಪತ್ನಿತ್ವ ರೂಢಿಯಲ್ಲಿತ್ತು. ಅದರದ್ದೆಲ್ಲ ಉಲ್ಟಾ ಇದು ಎಲ್ಲ ಇಲ್ಲಿ ಉಲ್ಟಾ ಆಗ್ಲತ್ತದ. ಅಲ್ಲಿ ಪೂರ್ವವೇದ ಕಾಲದಲ್ಲಿ ಧಾರ್ಮಿಕ ಆಚರಣೆಗಳು ಸಂಕೀರ್ಣವಾಗಿ ಕಠಿಣವಾಗಿ ಆಗಿ ಆರಂಭದವು. ಭಾರತೀಯ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯಗಳೆಂದರೆ ವಾಲ್ಮೀಕಿಯ ಮತ್ತು ವ್ಯಾಸರ. ಈ ಮಹಾಕಾವ್ಯಗಳು 1000 ವರ್ಷಗಳು ಭಾರತೀಯ ಜನಜೀವನ ಮತ್ತು ಕಲೆಗಳನ್ನು ರೂಪಿಸಿವೆ. ಆಯಿತಾ. ಇಲ್ಲಿ ಕ್ವಶನ್ ನೋಡಿ, ವೇದ ಎಂದರೆ ಏನು? ವೇದ ಎಂದರೆ ಜ್ಞಾನ. ಕ್ವಶನ್, ವೇದ ಎಂದರೆ ಜ್ಞಾನ. ವೇದಗಳು ಯಾವ ಭಾಷೆಯಲ್ಲಿವೆ? ಸಂಸ್ಕೃತ ಭಾಷೆಯಲ್ಲಿವೆ. ಆರ್ಯಭಟದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು? ರಾಜನ್. 4 ವೇದಗಳು ಅಥವಾ ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. ವೇದಕಾಲದಲ್ಲಿ 2 ಶ್ರೇಷ್ಠ ವಿದ್ವಾಂಸಗಳು ಯಾರು? ಅಪಲ, ಘಾಗ್ರ ಅವರಾಗಿದ್ದರು. ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವ್ಯಾವು ಅಂದರೆ ಇಲ್ಲಿವೆ, ರಾಮಾಯಣ ಮತ್ತು ಮಹಾಭಾರತ. ಕ್ವಶನ್ಸ್ ನೋಡಂಬ್ರಿ. ಸ್ತ್ರೀಯರ ಸ್ಥಾನ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ಕ್ವಶನ್ ಹೆಂಗೆ ಕೇಳ್ಯಾರ ನೋಡ್ರಿ. ಹೇಳಿಕೆ ಆಧಾರಿತ ಕೆಇದವ್ರಿಗೆ ಹೆಂಗೆ ಕೇಳ್ತಾರ ಅಂದರೆ, ಪೂರ್ವವೇದ ಕಾಲದ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಶೀಲಿಸಿ. ಸಮಾಜದ ಮೂಲ ಘಟಕ ಕುಟುಂಬವಾಗಿದ್ದು ತಂದೆಯೇ ಅದರ ಮುಖ್ಯಸ್ಥನಾಗಿದ್ದು. ಸರಿ. ಆ ಕಾಲದಲ್ಲಿ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿಗಳು ಜಾರಿಯಲ್ಲಿದ್ದವು. ಹೌದು, ರೈಟ್, 2 ಸರಿ. ಇನ್ನೊಂದು ಕ್ವಶನ್, ಕೆಳಗಿನವುಗಳಲ್ಲಿ ಯಾರು ವೇದ ಕಾಲದ ಪ್ರಸಿದ್ಧ ಮಹಿಳಾ ವಿದ್ವಾಂಸರಾಗಿದ್ದಾರೆ? ಆಪ್ಷನ್ ಗಾರ್ಗಿ ಮತ್ತು ಮೈತ್ರೇಯಿ, ಘೋಷ, ಅಪಾಲ, ಲೋಪಮುದ್ರ. ಇದು ಆಪ್ಷನ್ ಬಿ ರೈಟ್. ಘೋಷ, ಲೋಪಮುದ್ರ, ಅಪಾಲ, ರೈಟ್. ಆರ್ಥಿಕ ಜೀವನ ಹೆಂಗಿತ್ತು? ಪ್ರಶ್ನೆ ನೋಡ್ರಿ, ಕೆಳಗಿನವುಗಳಲ್ಲಿ ಯಾರು ವೇದ ಕಾಲದ ಪ್ರಸಿದ್ಧ ಮಹಿಳಾ ವಿದ್ವಾಂಸರಾಗಿದ್ದಾರೆ? ಹೀಗೆ ಹೇಳಿದ್ನಲ್ಲ ಅದು. ಇಲ್ಲಿ ನೋಡ್ರಿ, ಪೂರ್ವವೇದ ಕಾಲದಲ್ಲಿ ಯಾರ್ಯಾರು ಯಾವ ಪ್ರಾಣಿಗಳನ್ನು, ಇಲ್ಲಿ ಆರ್ಥಿಕ ಜೀವನ. ಪೂರ್ವವೇದ ಕಾಲದಲ್ಲಿ ಯಾರ್ಯಾರು ಮುಖ್ಯ ಉದ್ಯೋಗಗಳು ಯಾವುವು ಆಗಿದ್ದವು ಅಂತಂದರೆ ಕೇವಲ ವ್ಯಾಪಾರ, ಪಶುಪಾಲನೆ ಮತ್ತು ಬೇಸಾಯ, ನೇಕಾರಿಕೆ ಮಾತ್ರ, ಗಣಿಗಾರಿಕೆ. ಏನಿದು? ಪಶುಪಾಲನೆ ಮತ್ತು ಬೇಸಾಯ ಮಾಡ್ತಿದ್ರು ಪೂರ್ವವೇದ ಕಾಲದಲ್ಲಿ. ಪೂರ್ವವೇದ ಕಾಲದಲ್ಲಿ ಯಾರ್ಯಾರು ಯಾವ ಪ್ರಾಣಿಗಳನ್ನು ಸಂಪತ್ತು ಎಂದು ಕರೆಯುತ್ತಿದ್ದರು? ಸಂಪತ್ತು ಅಂದರೆ ಹಸುವನ್ನು ಸಂಪತ್ತು ಅಂತ ಹೇಳಿ ಕರಿತಿದ್ರು. ಭೌಗೋಳಿಕ ಹಿನ್ನೆಲೆ. ಪ್ರಸ್ತುತ ಒಣಗಿ ಹೋಗಿರುವ ಯಾವ ನದಿಯು ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ ಅಂದರೆ ಗಗ್ಗರ್ ಮತ್ತು ಹಕ್ರಾ ನದಿ. ಹೇಳಿ. ಕೆಇಯ ಪರೀಕ್ಷಾ ದೃಷ್ಟಿಯಿಂದ ನೆನಪಿಡಬೇಕಾದ ಕೀ ಪಾಯಿಂಟ್ಸ್. ಇದೇನು ಇಂಪಾರ್ಟೆಂಟ್ ಅಲ್ಲ. ಧಾರ್ಮಿಕ ಜೀವನ ಮತ್ತು ಸಂದೇಶಗಳು. ಸತ್ಯವು ಒಂದೇ ಆಗಿದೆ, ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ಎಂಬ ಪ್ರಸಿದ್ಧ ಸಂದೇಶವು ಎಲ್ಲಿ ಕಂಡುಬರುತ್ತೆ? ವೇದಗಳಲ್ಲಿ ಕಂಡುಬರುತ್ತದೆ. ವಿಶ್ವದ ಎಲ್ಲ ಮೂಲೆಗಳಿಂದ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಎಂಬುದು ಯಾವುದರ ಸಂದೇಶವಾಗಿದೆ? ವೇದಗಳ ಸಂದೇಶವಾಗಿದೆ. ಮತ್ತು ಕ್ವಶನ್, ಸತ್ಯವು ಒಂದೇ ಆಗಿದೆ, ಇದೆ ಬೇಡ. ರಾಜಕೀಯ ಬದಲಾವಣೆ ಅತ್ಯಂತ ಮುಖ್ಯ. ಕೆಇಎ ಈ ವಿಭಾಗದ ಸರಿ, ತಪ್ಪು ಅಥವಾ ಹೋಲಿಕೆಯ ಪ್ರಶ್ನೆಗಳು ಹೆಚ್ಚಾಗಿ ಕೇಳುತ್ತವೆ. ಉತ್ತರ ವೇದ ಕಾಲದಲ್ಲಿ ಸಂಪೂರ್ಣವಾಗಿ ಕಣ್ಮಣೆಯಾದ ರಾಜಕೀಯ ಸಂಸ್ಥೆ ಯಾವುದು ಅಂತಂದರೆ ಯಾವುದು? ವಿಧಾತ. ಉತ್ತರ ವೇದ ಕಾಲದಲ್ಲಿ ವಿಧಾತ ಕಂಡು ಬರಲ್ಲ. ಸಭಾ ಮತ್ತು ಸಮಿತಿ ಇದು ಆತ. ಉತ್ತರ ವೇದ ಕಾಲದಲ್ಲಿ ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿವೆ. 2 ರಾಜತ್ವವು ವಂಶ ಪಾರಂಪರ್ಯಯುತ. ಹೌದು. ರಾಜನು ರಾಜ್ಯ ವಿಸ್ತರಣೆಗೆ. 2 ಎ ಮತ್ತು ಬಿ 2 ಸರಿಯಾಗಿವೆ. ನೇರ ಪ್ರಶ್ನೆಗಳು. ವೇದ ಎಂದರೆ ಅರ್ಥವೇನು? ಜ್ಞಾನ, ಸಂಸ್ಕೃತಿ, ನದಿ, ರಾಜಕೀಯ. ವೇದ ಎಂದರೇನು? ಜ್ಞಾನ. ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ವೇದ ಯಾವುದು? ಋಗ್ವೇದ. ಮತ್ತು ಕ್ವಶನ್, ನದಿಗಳು ಮತ್ತು ಭೌಗೋಳಿಕವಾಗಿ ಹಿನ್ನೆಲೆ ಆಧಾರಿತ ಪ್ರಶ್ನೆಗಳು. ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಿತಗೊಂಡಿರುವ ನದಿ ಯಾವುದು? ಸರಸ್ವತಿ. ಆಪ್ಷನ್ ಯಾವುದು? ಬಿ. ವೇದಗಳು ಸಂಸ್ಕೃತಿಯು ಮೊದಲು ಯಾವ ನದಿ ಬಯಲಿನಲ್ಲಿ ತಲೆ ಎತ್ತಿದವು? ಸರಸ್ವತಿ ನದಿ ಬಯಲು.
ಋಗ್ವೇದದಲ್ಲಿ ಹೆಚ್ಚಾಗಿ ಉಲ್ಲೇಖವಾಗಿರುವ ಸರಸ್ವತಿ ನದಿ ಪ್ರಸ್ತುತ ಯಾವ ಮರುಭೂಮಿಯಲ್ಲಿ ಇದೆ ಎಂದು ನಂಬಲಾಗಿದೆ? ಥಾರ್ ಮರುಭೂಮಿ. ಯಾವ ಮರುಭೂಮಿ? ಥಾರ್ ಮರುಭೂಮಿಯಲ್ಲಿ ಇದೆ ಎಂದು ನಂಬಲಾಗಿದೆ. ಆಯಿತು, ಇಲ್ಲಿಗೆ ಈ ಲೆಸನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್. ಸಬ್ಸ್ಕ್ರೈಬ್ ಮೈ ಚಾನಲ್.